ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ರಣವೀರ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶವನ್ನ ನೀಡಿದೆ. ದೈವಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಈ ನಟ. ಖಾಸಗಿ ದೂರು ಹಿನ್ನೆಲೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶವನ್ನ ನೀಡಿದೆ. ದೈವಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಈ ಹಿಂದೆ ನೀಡಿದ್ರು ನಟ ರಣವೀರ್ ಸಿಂಗ್. ಖಾಸಗಿ ದೂರು ಹಿನ್ನೆಲೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನ 1ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಈ ಬಗ್ಗೆ ಒಂದು ಆದೇಶ ಕೂಡ ಬಂದಿರುವಂತದ್ದು. ದೈವಗಳನ್ನ ಫೀಮೇಲ್ ಗೋಸ್ಟ್ ಅಂತ ಈ ನಟ ಕರೆದಿದ್ರು. ಈ ಬಗ್ಗೆ ದೂರನ್ನ ದಾಖಲಿಸಿದ್ರು ವಕೀಲ ಪ್ರಶಾಂತ್ ಮಿಥಲ್. ಕಾಂತಾರ ಚಾಪ್ಟರ್ 1 ಮೂವಿಯ ದೈವಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ನಟ ರಣವೀರ್ ಸಿಂಗ್. ನವೆಂಬರ್ 28, 2025 ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿರುತ್ತೆ. ದೈವಗಳನ್ನ ಫೀಮೇಲ್ ಗೋಸ್ಟ್ ಅಂತ ನಟ ಸಂಬೋಧಿಸಿದ್ರು. ಚಾಮುಂಡಿ ದೇವಿಯ ಬಗ್ಗೆ ತಪ್ಪಾಗಿ ಸಂಬೋಧನೆಯನ್ನ ಮಾಡಿದ್ರು ನಟ. ಈ ಬಗ್ಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಆದೇಶದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ರಣವೀರ್ ಸಿಂಗ್ಗೆ ಇದೊಂದು ಕಾನೂನು ಸಂಕಷ್ಟ. ರಣವೀರ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶವನ್ನ ನೀಡಿದೆ. ನಾನು ಲಾಸ್ಟ್ ಮಂತ್ 3ನೇ ತಾರೀಕು ಡಿಸೆಂಬರ್ 3ನೇ ತಾರೀಕೇನೆ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಸೊ ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ. ಸಬ್ಸಿಕ್ವೆಂಟ್ಲಿ DCP ಮತ್ತು ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿಗೆ ಲೆಟರ್ ಕೊಟ್ಟಿದ್ದೆ, ಏನು ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಇನ್ಸ್ಪೆಕ್ಟರ್ಗೆ FIR ಮಾಡಿ ಅಂತೇಳಿ. ಮಾಡಿಲ್ಲ ಇವರು. ಸೊ ಇದ್ರ ಮೇಲೆ ನಾನು ಒಂದು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಇಲ್ಲಿ ಕಾಂಪಿಟೆಂಟ್ ಕೋರ್ಟಲ್ಲಿ ಏನಂತೇಳಿ, ಇಟ್ ಈಸ್ ಅಂಡರ್ ಸೆಕ್ಷನ್ 223 ಆಫ್ BNSS ಅಲ್ಲಿ ಅಂಡ್ ಪನಿಷಬಲ್ ಸೆಕ್ಷನ್ಸ್ 196, 299 ಆ್ಯಂಡ್ 302 ಆಫ್ ಭಾರತೀಯ ನ್ಯಾಯ ಸಂಹಿತ. ಇದರಲ್ಲಿ ಚಾಮುಂಡಿ ದೇವನ he has referred as female ghost. It is not only wounded my religious feelings, it has wounded millions of Hindus religious feelings. ಮತ್ತು ಇದು ಕಾಗ್ನಿಸಬಲ್ ಅಫೆನ್ಸ್, ಇದು ಪನಿಷಬಲ್ ಅಫೆನ್ಸ್. ಇದಕ್ಕೆ 3 ವರ್ಷ ಜೈಲಿದೆ ಆ್ಯಂಡ್ ಫೈನ್ ಆರ್ ಬೋತ್ ಅಂತ ಇದೆ. ಸೊ ಇದ್ರ ಮೇಲೆ ಏನು ಹಾನರಬಲ್ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಏನಂತೇಳಿ 175 ಕ್ಲಾಸ್ 3 ಆಫ್ BNSS ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಅಂತ. ಸೊ 175 ಕ್ಲಾಸ್ 3 BNSS ಇಟ್ ಈಸ್ ಪೊಲೀಸ್ ಆರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥನ್ ಹರಿಹರ. ವಿಶ್ವನಾಥ್, ಇನ್ನು ರಣವೀರ್ ಸಿಂಗ್ಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ, ಮುಂದಿನ ಕ್ರಮ ಏನಿರುತ್ತೆ ಅಂತ? ಸಿಂಚನ ನವೆಂಬರ್ 28, 2025 ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಈ ಬಾಲಿವುಡ್ ನಟ ರಣವೀರ್ ಸಿಂಗ್ ಏನಿದ್ದಾರೆ, ಅವರು ಅದೇ ಕಾರ್ಯಕ್ರಮದಲ್ಲಿ ಇದ್ದಂತಹ ಈ ಕಾಂತಾರ 1 ಏನ್ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಚಲನಚಿತ್ರದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಹೊಗಳುವಂತಹ ಬರದಲ್ಲಿ ಒಂದು ದೈವಗಳನ್ನ ನಿಂದಿಸಿದ್ದಾರೆ ಮತ್ತು ಚಾಮುಂಡಿ ದೇವಿಗೆ ಫಿಮೇಲ್ ಗೋಸ್ಟ್ ಅಂದಿರುವಂತಹ ವಿಡಿಯೋ ಏನೋ ಅದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಹೀಗಾಗಿ ಚಾಮುಂಡಿ ದೇವಿ ಬಗ್ಗೆ ತಪ್ಪಾಗಿ ಸಂಬೋಧನೆ ಮಾಡಿದಂತಹ ನಟನ ವಿರುದ್ಧವಾಗಿ ಏನು ಬೆಂಗಳೂರಿನಲ್ಲಿ ಒಂದು ಖಾಸಗಿ ದೂರನ್ನ ವಕೀಲ ಪ್ರಶಾಂತ್ ಮಿಥೇಲ್ ಅನ್ನೋರು ದಾಖಲು ಮಾಡಿರ್ತಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಒಂದು FIR ಕೂಡ ದಾಖಲಾಗಬೇಕಾಗಿತ್ತು, ಆದ್ರೆ ದಾಖಲಾಗಿಲ್ಲ. ಈಗ ಸದ್ಯಕ್ಕೆ ಬೆಂಗಳೂರಿನ 1ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ, ಅದು ಹೈಗ್ರೌಂಡ್ಸ್ ಪೊಲೀಸ್ಗೆ ಒಂದು FIR ದಾಖಲು ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಅನೇಕ ಮೂವಿಗಳಲ್ಲಿ ಏನು ರಣವೀರ್ ಸಿಂಗ್ ಬಿಸಿ ಕೂಡ ಇರ್ತಾರೆ. ಅನೇಕ ರಿಯಾಲಿಟಿ ಶೋಗಳಾಗಿರಬಹುದು ಮತ್ತು ಈ ಫಿಲ್ಮ್ ಫೆಸ್ಟಿವಲ್ ಆ ಕಾರ್ಯಕ್ರಮಗಳನ್ನು ಕೂಡ ಅವರು ಹೋಸ್ಟ್ ಮಾಡುವಂತದ್ದನ್ನ ನಾವು ನೋಡಿರ್ತೇವೆ. ಆದ್ರೆ ಹೊಗಳುವಂತಹ ಬರದಲ್ಲಿ ಮಾಡಿರುವಂತಹ ಈ ತಪ್ಪೇನಿದೆ, ಇದು ಅನೇಕ ಅಂದ್ರೆ ರಾಜ್ಯದಲ್ಲಿರುವಂತಹ ಅನೇಕ ದೈವಗಳನ್ನ ಏನ್ ನಂಬ್ತಾರಲ್ಲ ಅವರಿಗೆ ನೋವನ್ನುಂಟು ಮಾಡಿದೆ ಅನ್ನೋ ಒಂದು ಆಂಗಲ್ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಮಿಥೇಲ್ ಅವರು ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿರ್ತಾರೆ. ಸದ್ಯಕ್ಕೆ ಅದು ಏನು ಕ್ರಮ ಆಗಿರ್ಲಿಲ್ಲ. ಈಗ ಕೋರ್ಟ್ ಮುಖಾಂತರವಾಗಿ ಒಂದು ಆರ್ಡರ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ. ಹೀಗಾಗಿ FIR ಅನ್ನ ದಾಖಲು ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಹೈಗ್ರೌಂಡ್ಸ್ ಪೊಲೀಸರಿಗೆ ಬಂದಿರುವಂತದ್ದು. ಒಂದು FIR ಅನ್ನ ದಾಖಲು ಮಾಡಿದ ನಂತರ ನೋಟಿಸ್ ಅನ್ನು ಜಾರಿ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ನೋಟಿಸ್ ಜಾರಿ ಮಾಡಾದ್ಮೇಲೆ ಏನು ವಕೀಲರ ಮುಖಾಂತರವಾಗಿ ರಣವೀರ್ ಸಿಂಗ್ ಪೊಲೀಸರ ಹತ್ರ ಮಾತನಾಡ್ತಾರೆ ಅಥವಾ ಅವರನ್ನೇ ಕಳಿಸುವಂತಹ ಕೆಲಸ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಅಂದ್ರೆ ನಟನನ್ನ ಹೊಗಳುವಂತಹ ಬರದಲ್ಲಿ
ದೈವಗಳಿಗೆ ಅವಮಾನ ಮಾಡಿದ, ಅಂದ್ರೆ ದೈವಗಳನ್ನ ಗೋಸ್ಟ್ ಅಂತ ಕರೆಯುವ ಮುಖಾಂತರವಾಗಿ ಅನೇಕರ ಮನಸ್ಸಿಗೆ ನೋವಾಗಂತೆ ಮಾಡಿದ್ದಾರೆ, ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋದಂಗಲ್ಲಿ ಪ್ರಕರಣ ದಾಖಲಾಗಿರುವಂತು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಧಿಕಾರಿಗಳು. ಹೀಗಾಗಿ FIR ಕೂಡ ದಾಖಲಾಗುತ್ತೆ. ದಾಖಲಾದ್ಮೇಲೆ ನೋಟಿಸ್ ಕೊಡುವಂತಹ ಪ್ರೊಸೀಜರ್ ಕೂಡ ಮುಂದುವರಿಯುತ್ತೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.